ಗಂಡಂದಿರಿಗೆ ಮೋಸ ಮಾಡಿ ಡೆಲಿವರಿ ಬಾಯ್ ಜೊತೆ ಸಂಬಂಧ ಇಟ್ಟುಕೊಂಡಿದ್ದ ಹೆಂಡತಿಯರು. ಇವಳು ಅಂಜಲಿ ಹಾಗೂ ಅವನ ಮೈದುನನ ಹೆಂಡತಿ ಮೋಹಿನಿ ಅಂತ. ಮೋಹಿನಿ ಟೆನ್ಷನ್ ಮಾಡಿಕೊಂಡು ನಿಂತಾಗ ಅವಳ ಹತ್ತಿರ ಬಂದ ಅಂಜಲಿ, ನೀನೇಕೆ ಹೆದರುತ್ತಿದ್ದೀಯಾ? ನೀನು ಈ ಕೆಲಸ ನಿನ್ನ ಗಂಡನಿಂದ ಸೇಡಿ ತೀರಿಸಿಕೊಳ್ಳಲು ಮಾಡುತ್ತಿರುವೆ. ಸುಮ್ಮನೆ ರೂಮಿಗೆ ಹೋಗು ಅಂತ ಹೇಳುತ್ತಾಳೆ. ಆವಾಗ ರೂಮಿಗೆ ಹೋದ ಮೋಹಿನಿ, ಅಕ್ಕ ನನ್ನಿಂದ ಎಂಥ ಕೆಟ್ಟ ಕೆಲಸ ಮಾಡಿಸುತ್ತಿದ್ದಾರೆ. ಕೆಟ್ಟ ಕೆಲಸ ಆದರೆ ಆಗಲಿ, ನಾನು ನನ್ನ ಗಂಡನಿಂದ ಸೇಡು ತೀರಿಸಿಕೊಳ್ಳಬೇಕಲ್ಲವೇ? ನಾನು ಈ ಕೆಲಸ ಮಾಡೇ ಮಾಡುತ್ತೇನೆ ಅಂತ ಅಂದುಕೊಂಡಾಗ ಹೊರಗಡೆ ಪಿಜ್ಜಾ ಡೆಲಿವರಿ ಬಾಯ್ ವಿಕ್ಕಿ ಬರುತ್ತಾನೆ. ಆವಾಗ ಅಂಜಲಿ, ನಿನ್ನ ಫೀಸ್ ಬೆಡ್ರೂಮಿನಲ್ಲಿ ಕೊಡಲಾಗುತ್ತದೆ, ಅಲ್ಲಿಗೆ ಹೋಗು ಅಂತ ವಿಕ್ಕಿಗೆ ಹೇಳಿದಾಗ ಖುಷಿಯಾದ ವಿಕ್ಕಿ ಬೆಡ್ರೂಮ್ಗೆ ಹೋಗುತ್ತಾನೆ. ಆವಾಗ ಮೋಹಿನಿ ಡೋರ್ ಲಾಕ್ ಮಾಡಿದಾಗ ವಿಕ್ಕಿ, ನೀವು ಏನು ಮಾಡುತ್ತಿರುವಿರಿ ಅಂತ ಕೇಳುತ್ತಾನೆ. ಆವಾಗ ಮೋಹಿನಿ, ಇಷ್ಟು ದಿನ ಅಕ್ಕ ನಿಮಗೆ ಹೇಗೆ ಪೇಮೆಂಟ್ ಕೊಡುತ್ತಿದ್ದರೋ ನಾನು ಹಾಗೆಯೇ ಕೊಡುತ್ತೇನೆ ಅಂತ ಹೇಳುತ್ತಾ ಅವನ ಜೊತೆ ಸ್ವರ್ಗ ಸುಖ ಕಾಣಲು ಶುರು ಮಾಡುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಮೋಹಿನಿ ಹಾಗೂ ಅಂಜಲಿಯ ಗಂಡಂದಿರು ಕಂಪನಿಯ ಕೆಲಸದ ಮೇಲೆ ತಿಂಗಳುಗಟ್ಟಲೆ ಹೊರಗಡೆಯೇ ಓಡಾಡುತ್ತಿದ್ದು, ಒಂದು ತಿಂಗಳ ಹಿಂದೆ ಮೋಹಿನಿ ತಾನು ಮಾರ್ಕೆಟ್ಗೆ ಹೊರಟಿರುವಾಗ ಅಂಜಲಿಗೆ ತನ್ನ ಜೊತೆ ಬಾ ಅಂತ ಹೇಳುತ್ತಾಳೆ. ಆವಾಗ ಅಂಜಲಿ, ನನಗೆ ಹುಷಾರಿಲ್ಲ, ನೀನು ಹೋಗಿ ಬಾ ಅಂತ ಹೇಳುವಷ್ಟರಲ್ಲಿ ವಿಕ್ಕಿಯಲ್ಲಿ ಪಿಜ್ಜಾ ಡೆಲಿವರಿ ಮಾಡಲು ಬರುತ್ತಾನೆ. ಆವಾಗ ಮೋಹಿನಿ ಆಚೆ ಹೋದಾಗ ಅವಳ ಫ್ರೆಂಡ್ ಗೀತಾ ಅವಳಿಗೆ ಭೇಟಿಯಾಗಿ, ನಿಮ್ಮ ಗಂಡಂದಿರಂತೂ ಮನೆಯಲ್ಲಿ ಇರಲ್ಲ, ನೀನು ಹಾಗೂ ಅಂಜಲಿ ಅಕ್ಕಪಕ್ಕ ಮನೆಯಲ್ಲಿ ತುಂಬಾನೇ ಮಜಾ ಮಾಡುತ್ತಿರಬೇಕಲ್ಲವೇ ಅಂತ ಕೇಳುತ್ತಾಳೆ. ಆವಾಗ ಮೋಹಿನಿ, ಗಂಡಂದಿರಿಲ್ಲದೆ ಏನು ಮಜಾ ಮಾಡುವುದು ಬಿಡು ಅಂತ ಹೇಳುತ್ತಾಳೆ. ಆವಾಗ ಗೀತಾ, ನಿಮ್ಮ ಗಂಡಂದಿರು ಆಗಾಗ ಮನೆಗೆ ಬರುತ್ತಿಲ್ಲವೆಂದರೆ ಅವರದು ಹೊರಗಡೆ ಅಫೇರ್ ಇರಬೇಕು ಅಂತ ಹೇಳಿದಾಗ ಮೋಹಿನಿ ಕೋಪಗೊಂಡು ಅವಳನ್ನು ಬೈದು ಕಳುಹಿಸಿ ತಾನು ಪರ್ಸ್ ಮನೆಯಲ್ಲೇ ಬಿಟ್ಟು ಬಂದಿದ್ದಕ್ಕೆ ಅದನ್ನು ತೆಗೆದುಕೊಂಡು ಹೋಗಲು ವಾಪಸ್ ಮನೆಗೆ ಬರ್ತಾಳೆ. ಆವಾಗ ಅಂಜಲಿಯ ಬೆಡ್ರೂಮಿನಲ್ಲಿ ವಿಕ್ಕಿ ಹಾಗೂ ಮೋಹಿನಿಯ ಸೌಂಡ್ ಬರುತ್ತಿದ್ದು ಡೌಟ್ ಪಟ್ಟಂತಹ ಮೋಹಿನಿ ನೇರವಾಗಿ ಬೆಡ್ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಅಂಜಲಿ ವಿಕ್ಕಿಯ ಜೊತೆ ರೊಮ್ಯಾನ್ಸ್ ಮಾಡುತ್ತಿರುತ್ತಾಳೆ. ಆವಾಗ ಮೋಹಿನಿಯನ್ನು ನೋಡಿ ಹೆದರಿದ ವಿಕ್ಕಿ ಅಲ್ಲಿಂದ ಓಡಿ ಹೋದಾಗ ಶಾಕ್ ಆದಂತಹ ಮೋಹಿನಿ, ಅಕ್ಕ, ಇದಕ್ಕಾಗಿಯೇ ನೀವು ನೆಪ ಮಾಡಿ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದಿದ್ದು, ನಾನು ಈ ವಿಷಯ ಭಾವನವರಿಗೆ ಹೇಳಿಯೇ ಹೇಳುತ್ತೇನೆ ಅಂತ ಕೂಗಾಡಲು ಶುರು ಮಾಡುತ್ತಾಳೆ. ಆವಾಗ ಅಂಜಲಿ, ನಾನೇನು ಮಾಡಲಿ, ನಿನ್ನ ಭಾವ ಕಾರ್ತಿಕ್ ರೆಡ್ ಲೈಟ್ ಏರಿಯಾಗೆ ಹೋಗುತ್ತಾರೆ, ಅವರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ, ಹಾಗಾಗಿ ನಾನು ಸೇಡು ತೀರಿಸಿಕೊಳ್ಳಲು ಹೀಗೆ ಮಾಡಿದೆ. ಅಜಯ್ ಕೂಡ ಮನೆಗೆ ಬರದೇ ಇರುವುದನ್ನು ನೋಡಿದರೆ ಅಜಯ್ನೂ ಕಾರ್ತಿಕ್ ಜೊತೆ ಸೇರಿ ರೆಡ್ ಲೈಟ್ ಏರಿಯಾಗೆ ಹೋಗುತ್ತಿರಬೇಕು ಅಂತ ಹೇಳುತ್ತಾಳೆ. ಆವಾಗ ಮೋಹಿನಿ, ಭಾವನದ್ದು ಗೊತ್ತಿಲ್ಲ, ಆದರೆ ಅಜಯ್ ಹಾಗೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಅಂಜಲಿ, ಇಂತಹ ಗಂಡಂದಿರು ನಮ್ಮಂತಹ ಮುಗ್ಧ ಹೆಂಡತಿಯರಿಗೆ ಮೋಸ ಮಾಡುತ್ತಲೇ ಇರುತ್ತಾರೆ. ಕಾರ್ತಿಕ್ ನನಗೆ ಮೋಸ ಮಾಡಿದ್ದಕ್ಕೆ ನಾನು ಹೀಗೆ ಮಾಡಿದ್ದೇನೆ. ಹೇಗೂ ಇವತ್ತು ಅಜಯ್ ಹಾಗೂ ಕಾರ್ತಿಕ್ ಮನೆಗೆ ಬರಲಿದ್ದಾರೆ, ಬೇಕಾದರೆ ನೀನು ಅಜಯ್ನ ಜೇಬ್ ಚೆಕ್ ಮಾಡು, ನನ್ನ ಹಾಗೆ ನಿನಗೂ ಕೂಡ ಕನ್ಫರ್ಮ್ ಆಗುತ್ತದೆ ಅಂತ ಹೇಳಿ ಹೋದಾಗ ಅವತ್ತಿನ ಸಾಯಂಕಾಲ ಕಾರ್ತಿಕ್ ಹಾಗೂ ಅಜಯ್ ಮನೆಗೆ ಬಂದು, ಇವತ್ತು ನಾವು ಮತ್ತೆ ವಾಪಸ್ ಹೋಗಬೇಕು, ಇದೇ ನಮ್ಮ ಕೊನೆಯ ಟ್ರಿಪ್, ಇನ್ಮೇಲೆ ನಾವು ಇದೇ ಸಿಟಿಯಲ್ಲಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿದ್ದೇವೆ ಅಂತ ಅಂಜಲಿ ಹಾಗೂ ಮೋಹಿನಿಗೆ ಹೇಳಿ ಫ್ರೆಶ್ ಅಪ್ ಆಗಲು ಒಳಗಡೆ ಹೋದಾಗ ಮೋಹಿನಿ ಅಜಯ್ನ ಜೇಬ್ ಚೆಕ್ ಮಾಡುತ್ತಾಳೆ. ಆವಾಗ ಅದರಲ್ಲಿ ರೆಡ್ ಲೈಟ್ ಏರಿಯಾದ ಕಾರ್ಡ್ ಇದ್ದು ಅದನ್ನು ನೋಡಿ ಶಾಕ್ ಆದಂತಹ ಮೋಹಿನಿ ಅಂಜಲಿಯ ಹತ್ತಿರ ಹೋಗಿ, ನೀನು ಹೇಳುತ್ತಿರುವುದು ನಿಜ, ಅಜಯ್ನ ಹತ್ತಿರವೂ ಅದೇ ಕಾರ್ಡ್ ಸಿಕ್ಕಿದೆ ಅಂತ ಹೇಳುತ್ತಾಳೆ. ಆವಾಗ ಅಂಜಲಿ, ಎಲ್ಲ ಗಂಡಸರು ಹಾಗೆಯೇ ಬಿಡು ಅಂತ ಹೇಳಿದಾಗ ಮೋಹಿನಿ ಈಗೇನು ಮಾಡುವುದು ಅಂತ ಕೇಳುತ್ತಾಳೆ. ಆವಾಗ ಅಂಜಲಿ, ನಮ್ಮ ಗಂಡಂದಿರು ನಮಗೆ ಹೇಗೆ ಮೋಸ ಮಾಡುತ್ತಿದ್ದಾರೋ ಹಾಗೆ ನಾವು ಅವರಿಗೆ ಮೋಸ ಮಾಡೋಣ ಅಂತ ಹೇಳುತ್ತಾಳೆ. ಆವಾಗ ಮೋಹಿನಿ, ಯಾರ ಜೊತೆ ಅಂತ ಕೇಳಿದಾಗ ಅಂಜಲಿ, ವಿಕ್ಕಿಯ ಜೊತೆ. ವಿಕ್ಕಿ ಹೇಗೂ ಹ್ಯಾಂಡ್ಸಮ್ ಹಾಗೂ ಯಂಗ್ ಆಗಿದ್ದಾನೆ, ಅದಕ್ಕಿಂತ ಹೆಚ್ಚು ಅವನು ನಮ್ಮ ವಿಷಯ ಸೀಕ್ರೆಟ್ ಆಗಿ ಇಡುತ್ತಾನೆ, ಇನ್ಮೇಲೆ ನೀನು ಸೇಡು ತೀರಿಸಿಕೊಳ್ಳಲು ರೆಡಿ ಆಗು ಅಂತ ಹೇಳುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ವಿಕ್ಕಿಯ ಕೊಲೆ ಆಗುತ್ತದೆ. ಆವಾಗ ಅಲ್ಲಿಗೆ ಬಂದ ಪೊಲೀಸರು, ಈ ಕೊಲೆ ಯಾರು ಮಾಡಿದ್ದು ಅಂತ ಕೇಳಿದಾಗ ಕಾರ್ತಿಕ್, ಈ ಕೊಲೆ ನಾನೇ ಮಾಡಿದ್ದು ಅಂತ. ಅಂಜಲಿ ಹಾಗೂ ಮೋಹಿನಿಗೆ ವಿಕ್ಕಿಯ ಜೊತೆ ಅಫೇರ್ ಇತ್ತು. ನಿನ್ನೆ ನಾನು ವಾಪಸ್ ಮನೆಗೆ ಬಂದಾಗ ಅಂಜಲಿ ವಿಕ್ಕಿ ಜೊತೆ ರೂಮ್ನಲ್ಲಿ ಇದ್ದು, ನೀನು ನನಗೆ ರೆಡ್ ಲೈಟ್ ಏರಿಯಾದ ಕಾರ್ಡ್ ತಂದು ಕೊಟ್ಟು ಒಳ್ಳೆಯ ಕೆಲಸ ಮಾಡಿದೆ, ಅದನ್ನು ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ಅಜಯ್ನ ಜೇಬಿನಲ್ಲಿಯೂ ಹಾಕಿದೆ ಅಂತ. ಇವತ್ತು ಮೋಹಿನಿ ನನಗೆ ಸಾಥ್ ಕೊಡುತ್ತಿದ್ದಾಳೆ, ಇಲ್ಲದೆ ಹೋದರೆ ಅವಳು ನಮ್ಮಿಬ್ಬರ ವಿಷಯ ಕಾರ್ತಿಕ್ಗೆ ಹೇಳಿಬಿಡುತ್ತಿದ್ದಳು ಅಂತ ವಿಕ್ಕಿಗೆ ಹೇಳುತ್ತಿದ್ದಳು. ಆವಾಗ ಅದನ್ನೆಲ್ಲ ನೋಡಿ ಕೋಪಗೊಂಡ ನಾನು ಅಂಜಲಿಯನ್ನು ಹೊಡೆಯಲು ಹೋದಾಗ ವಿಕ್ಕಿ ಮಧ್ಯ ಬಂದ. ಆವಾಗ ನಾನು ಅವನನ್ನು ತಳ್ಳಿದ್ದಕ್ಕೆ ಅವನು ಸತ್ತೇ ಹೋದ ಅಂತ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ಕಾರ್ತಿಕ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಡೆಲಿವರಿ ಬಾಯ್ ಕಿ ಪ್ರೇಮಿಕಾ ಎಂದು ಹುಡುಕಿ ನೋಡಬಹುದು.